ಎರಡನೇದು ಇಂಪ್ರಾಪರ್ ಡಯಟ್. ಸರಿಯಾದ ಊಟವನ್ನು ಸರಿಯಾದ ಸಮಯದಲ್ಲಿ, ಸರಿಯಾದ ವಿಧಾನದಲ್ಲಿ, ಸರಿಯಾಗಿ ಅಡಿಗೆ ಮಾಡಿ ಅಥವಾ ಅಡಿಗೆ ಮಾಡದೇ ಇರುವಂತಹ ಹಸಿ ತರಕಾರಿ ಇತ್ಯಾದಿಯನ್ನೆಲ್ಲ ಸರಿ ತಗೋಬೇಕು. ತಗೊಳ್ಳದೆ ಜಂಕ್ ಫುಡ್ ತಗೊಳ್ಳೋರು ಇಂಪ್ರಾಪರ್ ಡಯಟ್. ಇನ್ನು ಇನ್ಅಡಿಕ್ವೇಟ್ ಸ್ಲೀಪ್, ನಿದ್ರೆ ನಾವು ಸರಿಯಾದ ಸಮಯದಲ್ಲಿ ನಿದ್ರೆ ಮಾಡದೇ ಇದ್ರೆ, ಅದಕ್ಕೆ ನೀವು ನಮ್ಮಂತ ಕ್ಲಾಸಿಗೆ ಬರಬೇಕು. ಅಲ್ಲಿ ಕೂತ್ಕೊಂಡ್ರೆ ಬಹಳಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಿಟ್ಟಿದೆ, ಅಲ್ಲಿ ಸುಬ್ಬು ಬಯ್ಯ ಅಂತ ಹೇಳ್ಬಿಟ್ಟಿದ್ದಾರೆ. ಆಕ್ಚುಲಿ ಸುಬ್ಬು ಮಯ್ಯ ಅಂತ ಹೇಳಬೇಕು. ಮಯ್ಯ ಅಂದ್ರೆ ಮಯ್ಯ, ಯಶೋದ, ತಾಯಿ ಅಂತ ಅರ್ಥ. ತಾಯಿ ಹೇಗೆ ನಿಮ್ಮನ್ನೆಲ್ಲ ಹಾಡು ಹೇಳಿ ಮಲಗಿಸ್ತಾರೆ, ನಮ್ಮಂತವ್ರು ಕ್ಲಾಸ್ ಮಾಡಿ ನಿಮ್ಮನ್ನೆಲ್ಲ ಸುಖವಾಗಿ ಅದು ಊಟ ಆದ್ಮೇಲೆ ನಮ್ಮ ಸೆಷನ್ ಇಟ್ರೆ ಚೆನ್ನಾಗಿ ನಿದ್ದೆ ಮಾಡಬಹುದು. ಅದಕ್ಕೆ ನಮ್ಮ ಸುಮಾರು ಸ್ಟೂಡೆಂಟ್ಸ್ ಎಲ್ಲ ಇವರೆಲ್ಲ ಹೇಳ್ತಾರೆ, ನೀವು ಸುಬ್ಬು ಬಯ್ಯ ಅಲ್ಲ, ನೀವು ಮಯ್ಯ. ಬಯ್ಯ ಅಂತಾನೆ ಹೇಳ್ತಾರೆ, ಯಾಕಂದ್ರೆ ಸ್ವಲ್ಪ ಬೈತಾ ಇರ್ತೀನಿ, ಅದರಿಂದ ಬಯ್ಯ ಅಂತ ಹೇಳ್ತಾರೆ. ಇರ್ಲಿ. ಹಾಗಾಗಿ ನಾವು ಈ ಇನ್ಅಡಿಕ್ವೇಟ್ ಸ್ಲೀಪ್, ಮೊದಲೇನು ಹೇಳಿದೆ, ಲ್ಯಾಕ್ ಆಫ್ ಎಕ್ಸಸೈಸ್, ಇಂಪ್ರಾಪರ್ ಡಯಟ್, ಇನ್ಅಡಿಕ್ವೇಟ್ ಸ್ಲೀಪ್, ಆಮೇಲೆ ಬ್ಯಾಡ್ ಹ್ಯಾಬಿಟ್ಸ್. ಯಾವುದು ಬ್ಯಾಡ್ ಹ್ಯಾಬಿಟ್ಸು? ಕುಡಿಯೋದು, ಸಿಗರೆಟ್ ಸೇರಿಸೋದು, ಡ್ರಗ್ ಅಡಿಕ್ಷನು. ಅಷ್ಟೇ ಅಲ್ಲ, ಅತಿಯಾಗಿ ಯಾವುದನ್ನ ಮಾಡಿದ್ರು ಬ್ಯಾಡ್ ಹ್ಯಾಬಿಟ್. ಅತಿಯಾಗಿ ಟಿವಿ ನೋಡೋದು, ಅತಿಯಾಗಿ ಮೊಬೈಲ್ ನೋಡೋದು, ಅದು ಕೂಡ ಆಗುತ್ತೆ. ಒಂದಿನ ಹೀಗೆ ನಾನು ಬಸ್ಸಲ್ಲಿ ಕೂತಿದ್ದೆ, ಅಪರೂಪಕ್ಕೆ ನಾನು ಬಸ್ಸಲ್ಲಿ ಹೋಗೋದ್ರು. ಬಸ್ಸಲ್ಲಿ ಕೂತಿರುವಾಗ ಮುಂದಿನ ಸೀಟ್ಲಿ ಇಬ್ಬರು ಆಂಟಿಯರು, ಅಯ್ಯೋ ಬಹಳ ಲೇಟ್ ಆಗ್ತಿದೆ, ಏನ್ ಮಾಡೋದು, ಕಲ್ಪನಾಗೆ ಹೆರಿಗೆ ಟೈಮ್ ಆಯ್ತು, ನಾವು ಬೇಗ ಹೋಗ್ಬೇಕು, ಇಲ್ಲದ್ರೆ ಪಾಪ ಅವಳಿಗೆ ಹೆರಿಗೆ ಆಗ್ಬಿಡುತ್ತೆ ಅಂತ, ಡೆಲಿವರಿ ಆಗ್ಬಿಡುತ್ತೆ ಅಂತ ಬಹಳ ಟೆನ್ಷನ್ ಮಾಡ್ಕೊಳ್ತಿದ್ರು. ತಕ್ಷಣ ಪಾಪ ಏನೋ ಅವ್ರ ಸೊಸೆನೋ ಮಗಳು ಇದಾರೆ, ಲೇಟ್ ಆಗುತ್ತೆ ಬಸ್ಸಲ್ಲಿ ಹೋದ್ರೆ ಅಂತ ಹೇಳಿದೆ. ಆಂಟಿ ನೀವು ಇಳಿರಿ, ನಿಮ್ಮ ಮನೆಯಲ್ಲಿದೆ ಹೇಳಿ, ನಾನು ಕರ್ಕೊಂಡು ಹೋಗಿ ಡ್ರಾಪ್ ಮಾಡ್ತೀನಿ, ಇಲ್ಲೇ JP ನಗರ್ ಕಣ್ಣು ಅಂದ್ರು. ಸರಿ ಅಂತ ತಕ್ಷಣ ನಾನು ಕ್ಯಾಬ್ ಬುಕ್ ಮಾಡಿದೆ, ಅವ್ರನ್ನ ಕೂರಿಸ್ಕೊಂಡು ಅವ್ರ ಮನೆಯವರೆಗೂ ಡ್ರಾಪ್ ಮಾಡಿದೆ. ಅಯ್ಯೋ ಇನ್ನು 5 ನಿಮಿಷ ಅಷ್ಟೇ ಇದೆ, 5 ನಿಮಿಷ ಟೆನ್ಷನ್ ಮಾಡ್ಕೊಳ್ತಿದ್ರು. ನಾನು ಹೇಳಿದೆ 5 ನಿಮಿಷಕ್ಕೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಂದ? ಇಲ್ಲ, ಆಲ್ರೆಡಿ ಹೋದ ವಾರನೇ ಅವರ ಅತ್ತೆ ಮಾವಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ, ಇನ್ನೂ ಆಗ್ಲಿಲ್ಲ, ಇವತ್ತಕ್ಕೆ ಆಗೇ ಬಿಡುತ್ತೆ ಅಂತ. ಆಮೇಲೆ ಗೊತ್ತಾಯ್ತು ಅದು ಆಗ್ಬೇಕಿರೋ ಸೀರಿಯಲ್ ಅಲ್ಲಿ, ಮನೆಯಲ್ಲಿ ಅಲ್ಲ ಅಂತ. ಸೀರಿಯಲ್ ಅಲ್ಲಿ ಅವ್ರು 1 ವಾರ ಆದ್ರೂ ಇನ್ನೂ ಆಗ್ತಿಲ್ಲ, ಡೆಲಿವರಿ ಮಾಡ್ತಿಲ್ಲ. ಅಷ್ಟೊಳಗಡೆ ಇವಳು ಹೊಟ್ಟೆಯಲ್ಲಿ ಇರುವಂತಹ ತಲೆ ದಿಂಬನ ಇನ್ನೂ ಇಳಿಸಿಲ್ಲ, ಆದ್ರೆ ಇನ್ನೊಬ್ಳಿಗೆ ಮಗ ಸ್ಕೂಲ್ಗೆ ಹೋಗಿ ಶುರು ಮಾಡ್ಬಿಟ್ಟಿದ್ದಾನೆ. ಈ ರೀತಿ ಸೀರಿಯಲ್ಗಳು ತೋರಿಸೋದು, ಅದಕ್ಕೆ ಅಡಿಕ್ಷನ್ ಆಗ್ಬಿಡೋದು. ಏನ್ ಮಾಡೋದು, ನಮ್ಮ ಅಕ್ಕಂದ್ರು ಅಮ್ಮಂದ್ರಲ್ಲ. ಸೊ ಹ್ಯಾಬಿಟ್ ಅಲ್ಲಿ ಬ್ಯಾಡ್ ಹ್ಯಾಬಿಟ್ ಅಂದ್ರೆ ಬರೀ ಕುಡಿಯೋದು ಅಥವಾ ತಿನ್ನೋದು, ಸ್ಮೋಕಿಂಗ್ ಅಷ್ಟೇ ಅಲ್ಲ, ಈವನ್ ಟಿವಿಗೆ ಅಡಿಕ್ಟ್ ಆಗೋದು. ಇತ್ತೀಚೆಗೆ ಏನೋ ವೆಬ್ ಸೀರೀಸ್ ಅಂತೆ, ಸೀರಿಯಲ್ಗಿಂತ ಜಾಸ್ತಿ ಅದಾಗ್ತಿದೆ ಮೊಬೈಲ್ಗಳಲ್ಲಿ ನೋಡೋದು. ಈ ಹೆಂಗಸರೆಲ್ಲ ಜಾಸ್ತಿ ಅದೇ ನೋಡ್ತಿದ್ದಾರೆ, ಅದಕ್ಕೆಲ್ಲ ಅಡಿಕ್ಟ್ ಆಗ್ಬಿಡೋದು. ಇನ್ನು ಎಲ್ಲದಕ್ಕಿಂತ ಸ್ಟ್ರೆಸ್ ಅಂತ ನಾನು ಏನ್ ಹೇಳಿದೆ, ಇದು ಎಲ್ಲವೂ ಸ್ಟ್ರೆಸ್ ಕಾರಣವೇ. ಅದಕ್ಕಿಂತ ಅತಿಯಾಗಿ ದಿ ಅನ್ಕಂಟ್ರೋಲ್ ಸ್ಪೀಡ್ ಆಫ್ ದ ಮೈಂಡ್. ನಾವು ಯಾವಾಗ ಮನಸ್ಸನ್ನ ಒಂದು ವಿಷಯದ ಬಗ್ಗೆ ಬಹಳ ಸ್ಪೀಡ್ ಮಾಡ್ತೀವಿ, ಅದನ್ನ ಸ್ಟ್ರೆಸ್ ಅಂತ ಹೇಳ್ತಾರೆ. ಇದೆಲ್ಲ ಕಾರಣಗಳು ಸೇರಿ ಈ ಮನೋಮಯ ಕೋಶದಲ್ಲಿ ಥಾಟ್ ಲೆವೆಲ್ ಆಗಿರುವಂತಹ ಒಂದು ವಿಷಯದ ಬಗ್ಗೆ ನೀವು ಥಿಂಕ್ ಮಾಡ್ಕೊಂಡು ವರಿ ಮಾಡ್ತಾ ಇದ್ರಲ್ಲ, ಅದು ಒಳಗೆ ಹೋಗಿ ಶರೀರದಲ್ಲಿ ಒಂದು ಭಾಗದಲ್ಲಿ ಕೂತ್ಕೊಳ್ಳುವಾಗ ಈ ಆದಿ ಏನಾಗುತ್ತೆ, ವ್ಯಾಧಿಯಾಗಿ ಪರಿಣಮಿಸುತ್ತೆ. ಸೊ ಕೆಲವೊಬ್ಬರಿಗೆ ಪ್ಯಾನ್ಕ್ರಿಯಾಸ್ ಅಲ್ಲಿ ಹೋಗುತ್ತೆ, ಅವಾಗ ಡಯಾಬಿಟಿಸ್ ಆಗುತ್ತೆ. ಕೆಲವ್ರಿಗೆ ಲಿವರ್ ಅಲ್ಲಿ ಹೋಗುತ್ತೆ, ಕೆಲವರಿಗೆ ಅವರ ಕಿಡ್ನಿಯಲ್ಲಿ ಹೋಗುತ್ತೆ, ಕೆಲವರಿಗೆ ಬ್ರೈನ್ ಅಲ್ಲಿ ಹೋಗಿ ಬ್ರೈನ್ ಟ್ಯೂಮರ್ ಆಗಿ ಆಗ್ಬೋದು, ಅಥವಾ ಬ್ರೈನ್ ಕ್ಯಾನ್ಸರ್ ಆಗಿ ಆಗ್ಬೋದು. ಒಬ್ಬೊಬ್ಬರಿಗೆ ಒಂದೊಂದು ಕಡೆ ಹೋಗ್ಬೋದು. ಬಟ್ ಎಲ್ಲದಕ್ಕೂ ಮೂಲ ಕಾರಣವಾಗಿ ಯಾವುದಾಗಿದೆ, ಮನಸ್ಸಿನಲ್ಲಿ ಆಗಿರುವಂತಹ ಟೆನ್ಷನ್, ಸ್ಟ್ರೆಸ್, ಒತ್ತಡ. ಇದನ್ನ ಹೋಗಲಾಡಿಸಕ್ಕೆ ಎಷ್ಟೋ ಬೇರೆ ಬೇರೆ ರೀತಿಯಲ್ಲಿ ನೋಡಿದ್ರು ಅದು ಸೊಲ್ಯೂಷನ್ ಟೆಂಪರರಿ ಆಗಿರುತ್ತೆ. ಬಟ್ ಯೋಗಶಾಸ್ತ್ರ ಇದನ್ನ ಸಂಪೂರ್ಣವಾಗಿ ಅರಿತು ಗೋಯಿಂಗ್ ಟು ದ ರೂಟ್ ದೇರ್ ಅಂಡ್ ಸಾಲ್ವಿಂಗ್ ದಿಸ್. ಸಿಂಪಲ್. ಏನ್ ಮಾಡ್ತಾರೆ, ಈ ಮನೋಮಯ ಕೋಶದಲ್ಲಿ ಆಗಿರುವಂತಹ ಆದಿ ಅಥವಾ ಒತ್ತಡ ಅನ್ನಮಯ ಕೋಶವಾದ ಶರೀರಕ್ಕೆ ಹೇಗ್ ಬಂತು? ಮನಸ್ಸಿಗೆ ಅದಾಗೆ ಅದು ನಡೆಯುವಂತ ಶಕ್ತಿ ಇಲ್ಲ, ಹೌದಾ? ಒಬ್ಬ ಆತ್ಮೀಯ ಇದ್ದ, ಅವನಿಗೆ ಕಾಲಿಲ್ಲ, ಬಟ್ ಅವನಿಗೆ ಚನ್ನಸಂದ್ರದಲ್ಲಿ ಇರುವಂತಹ ಮಹಾವತಾರ್ ಫೌಂಡೇಶನ್ಗೆ ಹೋಗ್ಬೇಕು, ಕಾಲಿಲ್ಲ, ನಡೆಯಕ್ಕಾಗಲ್ಲ. ಅವನ ಫ್ರೆಂಡ್ ಇದ್ದ, ಅವನಿಗೆ ಕಣ್ಣಿಲ್ಲ, ಕಾಲ್ ಚೆನ್ನಾಗಿದೆ. ಅವಾಗ ಏನ್ ಮಾಡ್ದಂತೆ ಅವನು ಹೇಳ್ತಾನಂತೆ, ನೋಡಿ ನೀನ್ ನನ್ನ ಹೆತ್ಕೋ, ನಾನು ದಾರಿ ಹೇಳ್ತಾ ಹೋಗ್ತೀನಿ, ನೀ ನನ್ನ ಕರ್ಕೊಂಡೋಗಿ ಅಲ್ಲಿ ಮಹಾವತಾರ್ ಫೌಂಡೇಶನ್ ಅಲ್ಲಿ ಸೇರಿಸ್ಬಿಡು ಅಂತ. ಹೇಗೆ ಈ ಕಾಲಿಲ್ಲದೆ ಇರುವಂತ ಫ್ರೆಂಡು ಮತ್ತು ಕಣ್ಣಿಲ್ಲದೆ ಫ್ರೆಂಡ್ ಇಬ್ರು ಕೊಲಾಬರೇಟ್ ಆದ್ರು, ಆ ರೀತಿಯಲ್ಲಿ ನಮ್ಮ ಶರೀರದಲ್ಲಿ ಇಬ್ರು ಸ್ನೇಹಿತರು ಕೈ ಜೋಡಿಸ್ತಾರೆ. ಯಾರು ಕಾಲಿಲ್ಲದಿರೋ ಫ್ರೆಂಡ್ ಯಾರು? ಮನಸ್ಸು. ಕಣ್ಣಿಲ್ಲದಿರೋ ಫ್ರೆಂಡ್ ಯಾರು? ನಮ್ಮ ಉಸಿರು. ಉಸಿರು ಕಣ್ಣಿಲ್ಲವಂತೆ, ಬಟ್ ಎಲ್ಲ ಕಡೆ ಹೋಗುವ ಶಕ್ತಿ ಇದೆ, ಕಾಲಿದೆ. ಇವರಿಬ್ರು ಶೆಕಾನ್ ಮಾಡ್ಕೊಳ್ತಾರೆ. ಮನಸ್ಸು ಹೇಳುತ್ತೆ, ನಾನ್ ಹೇಳೋ ಕಡೆ ಹೋಗು, ಆಕ್ಚುಲಿ ಇವನ ಕಣ್ ಚೆನ್ನಾಗಿ ಇದೆ, ಗೊತ್ತಿಲ್ಲ, ಕಣ್ ಮುಚ್ಕೊಂಡಿದ್ದಾನೆ ಅಷ್ಟೇ, ನನ್ ಕಣ್ ಗೊತ್ತಿಲ್ಲ ಅಂತ ಅನ್ಕೊಂಡು ಕಣ್ ಮುಚ್ಚಿದ್ದಾನೆ. ಯಾರು? ಈ ಉಸಿರು. ಆದ್ರಿಂದ ಇವನ್ ಹೇಳೋ ಡೈರೆಕ್ಷನ್ ಅಲ್ಲಿ, ಮನಸ್ಸು ಹೇಳಲ್ಲಿ ಹೇಳುತ್ತೋ ಅಲ್ಲಲ್ಲಿ ಇವನ್ ಹೋಗ್ತಿದ್ದಾನೆ. ಸೊ ಮನೋಮಯ ಕೋಶದಿಂದ ಅನ್ನಮಯ ಕೋಶಕ್ಕೆ ಈ ಆದಿ ವ್ಯಾಧಿ ರೂಪದಲ್ಲಿ ಹೇಗ್ ಬರುತ್ತೆ?
ನಮ್ಮ ಶ್ವಾಸದ ರೀತಿಯಲ್ಲಿ ಬರುತ್ತೆ, ಪ್ರಾಣಶಕ್ತಿಯ ಮುಖಾಂತರ ಬರುತ್ತೆ. ನಾಡಿಗಳಂತ ಇದೆ. ಎಷ್ಟು ನಾಡಿಗಳಿದೆ ನಮ್ಮಲ್ಲಿ ಗೊತ್ತಾ? 72,000 ನಾಡಿಗಳು. ಎಲ್ಲಿದೆ? ಕೈಯ ಕತ್ತರಿಸಿದ್ರೆ ಗೊತ್ತಾಗತ್ತಾ ಅಥವಾ ತಲೆ ತುಂಡಿಸಿದ್ರೆ ಗೊತ್ತಾಗತ್ತಾ? ನಮ್ಮ ಸೂಕ್ಷ್ಮ ಶರೀರದೊಳಗೆ ಇದೆ. ಈ 72,000 ನಾಡಿಗಳ ಮಾರ್ಗದಿಂದ ಪ್ರಾಣಶಕ್ತಿ ಆದದ್ದು ನಮ್ಮ ಶರೀರದ ಹಲವಾರು ಭಾಗಗಳಿಗೂ ಹೇಗೆ ಹೋಗುತ್ತೆ, ಈ ನಾಡಿಯ ದಾರಿಯಲ್ಲೇ ಮನಸ್ಸಲ್ಲಿ ಉದ್ಭವ ಆಗಿರುವಂತಹ ಒತ್ತಡ, ಸ್ಟ್ರೆಸ್ಸು ನಮ್ಮ ಶರೀರಕ್ಕೆ ಸೇರ್ಕೊಳ್ಳುತ್ತೆ. ಸೊ ನಾವು ನಾಡಿಗಳನ್ನು ಶುದ್ಧೀಕರಣ ಮಾಡಿಸಿದ್ರೆ ಏನಾಗುತ್ತೆ, ಇಲ್ಲಿ ಮನೋಮಯ ಕೋಶದಲ್ಲಿ ಉದ್ಭವ ಆಗಿರುವಂತಹ ಸ್ಟ್ರೆಸ್ ಅಥವಾ ಒತ್ತಡ ಅನ್ನಮಯ ಕೋಶಕ್ಕೆ ಬರೋದಿಲ್ಲ, ಅಲ್ಲೇ ಡಿಸಾಲ್ವ್ ಆಗಿ ಅದು ವಿಸರ್ಜನೆ ಆಗತ್ತೆ, ಇಲ್ಲಿ ಬರುವ ಸಾಧ್ಯತೆ ಆಗೋದಿಲ್ಲ. ಸೊ ಎಲ್ಲಿಂದ ಹೇಗೆ ಬರುತ್ತೆ? ನಮ್ಮ ಪ್ರಾಣಶಕ್ತಿಯ ಮುಖಾಂತರ ಬರ್ತಿರೋ ಕಾರಣ ನಾವೀಗ ಈ ಮನೋಮಯ ಕೋಶದಲ್ಲಿರುವ ಸ್ಟ್ರೆಸ್ ಅನ್ನು ಡೈರೆಕ್ಟ್ ಆಗಿ ಡೀಲ್ ಮಾಡೋಕ್ಕಾಗೋದಿಲ್ಲ, ಅಲ್ಲಿ ಹೋಗಕ್ಕಾಗಲ್ಲ. ಆದರೆ ನಮ್ಮ ಉಸಿರು ನಮಗೆ ಕಾಣಿಸ್ಕೊಳ್ಳುತ್ತಾ? ಅಟ್ ಈಸ್ ವಿ ಕ್ಯಾನ್ feel that we are breathing. So use the help of the breath which is here and go deep inside and solve the problem in your ಮನೋಮಯ ಕೋಶ. ಹಾಗಾಗಿ ಬಹಳಷ್ಟು ಮುಖ್ಯವಾಗಿ ನಾವು ಮಾಡಬೇಕಾಗಿರೋ ಸ್ಮಾರ್ಟ್ ಯೋಗದಲ್ಲಿ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಮೊದಲು ಒತ್ತಡ ನಿವಾರಣೆ ಮಾಡಬೇಕಾದ್ರೆ ಅದಕ್ಕೆ ಮೊದಲು ಏನ್ ಮಾಡಬೇಕು? ನಮ್ಮ ಉಸಿರಾಟವನ್ನು ಸರಿಯಾಗಿ ನಾವು ನಿಯಂತ್ರಿಸಿ ಒಳ್ಳೆ ಬ್ರೀದಿಂಗ್ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ಅರ್ಧಕ್ಕರ್ಧ ನಮ್ಮ ಇದು ನಮ್ಮ ಮನಸ್ಸಿನ ಒತ್ತಡ ಕೂಡ ಸರಿಯಾಗತ್ತೆ. ಅಲ್ಲಿ ಒಂದು ಇದು ಬಬೂನ್ ಬಲೂನ್ ತೆಗೆದುಕೊಡಿ. ಸೊ ಈಗ ಒಂದು ಪರೀಕ್ಷೆ ಮಾಡೋಣ ನಿಮ್ಮೆಲ್ಲರಿಗೂ. ಎಲ್ಲರೂ ನೇರ ಕೂತ್ಕೊಳ್ಳಿ, ಕಣ್ಮುಚ್ಚಿ, ಎಲ್ಲರೂ ಕಣ್ಮುಚ್ಚಿ. ಹಾಗೆ ನಿಮ್ಮ ಬಲಗೈಯನ್ನ ಹೊಟ್ಟೆ ಮೇಲೆ ಇಟ್ಕೊಳ್ಳಿ. Put your right palm on your abdomen. ಈಗ ನಿಧಾನಕ್ಕೆ ದೀರ್ಘ ಶ್ವಾಸ ತಗೊಳ್ಳಿ. Take a deep breath, inhale. Slowly breathe out. Inhale slowly. Breathe out slowly. Breathe in slowly. And breathe out slowly. Gently bring your hand out. ಕೈಯನ್ನು ಕೆಳಗಡೆ, ಕಣ್ಣು ಮುಚ್ಚಿರ್ಲಿ. ಹಾಗೆ ಕೈಯನ್ನು ತೊಡೆ ಮೇಲೆ ಇಟ್ಕೊಳ್ಳಿ. Gently open your eyes. ಈಗ ನೀವು ಉಸಿರನ್ನ ಚೆನ್ನಾಗಿ ಒಳಗೆ ತಗೊಂಡಾಗ ನಮ್ಮ ಹೊಟ್ಟೆ ಚೆನ್ನಾಗಿ ಒಳಗೋಯ್ತು ಅನ್ನೋರು ಕೈ ಎತ್ತಿ ನೋಡೋಣ. ವೆನ್ ಐ ಟುಕ್ ದ ಬ್ರೆತ್ ಇನ್, ಇನ್ಹೇಲ್ ಮಾಡುವಾಗ ಹೊಟ್ಟೆ ಚೆನ್ನಾಗಿ ನನ್ನ ಒಳಗೋಯ್ತು ಅನ್ನೋರು ಕೈ ಎತ್ತಿ. ಇಲ್ಲಿ ಯಾರೂ ಮಾಡಿಲ್ಲ, ನೀವೆಲ್ಲ ತಪ್ಪಾಗಿ ಮಾಡಿದ್ದೀರ, ಗೊತ್ತಾನೆ? ಮತ್ತೆ ಯಾರಿಗೆಲ್ಲ ಚೆನ್ನಾಗಿ ಉಸಿರು ತಗೊಳ್ಳಾಗ ಹೊಟ್ಟೆ ಚೆನ್ನಾಗಿ ಹೊರಗುಬ್ಬಿ ಬಂದಿತ್ತು, ನಾನು ಬ್ರೀದಿಂಗ್ ಚೆನ್ನಾಗಿ ಒಳಗೆ ತಗೊಂಡೆ, ಹೊಟ್ಟೆ ಚೆನ್ನಾಗಿ ಒಳಗೆ ಬಂತು, ನೀವೆಲ್ಲ ತಪ್ಪಾಗಿ ಮಾಡಿದ್ದೀರಾ, ಹೌದಾ? ಯಾವ ಸರಿ? ಸಾರಿ, ಯಾವ ಸರಿ? ಸೊ ಚೆನ್ನಾಗಿ ಉಸಿರು ತಗೊಂಡಾಗ ಹೊಟ್ಟೆ ಚೆನ್ನಾಗಿ ಹೊರಗುಬ್ಬಿ ಬರೋದು ಮತ್ತು ಉಸಿರು ಬಿಡುವಾಗ ಹೊಟ್ಟೆ ಒಳಗೋಗೋದು, ಇದು ಸರಿಯಾದ ಬ್ರೀದಿಂಗ್ ಪ್ಯಾಟರ್ನ್. ಅಗೇನ್ಸ್ಟ್ ಇಟ್, ಸಪೋಸ್ ನೀವು ಉಸಿರು ಚೆನ್ನಾಗಿ ತಗೊಂಡಾಗ ಹೊಟ್ಟೆ ಚೆನ್ನಾಗಿ ಒಳಗೋಯ್ತು ಅಂದ್ರೆ ಇಟ್ಸ್ ಅ ರಾಂಗ್ ಬ್ರೀದಿಂಗ್ ಪ್ಯಾಟರ್ನ್. ಸೊ ಸರಿಯಾದ ಬ್ರೀದಿಂಗ್ ಎಲ್ಲರೂ ಮಾಡಿದ್ರಾ? ಸೊ ಸರಿಯಾದ ಬ್ರೀದಿಂಗ್ ಮಾಡಲಾಗ ಜೋರಾಗಿ ಒಂದು ಚಪ್ಪಾಳೆ ಕೊಡೋಣ. ಜೋರಾಗಿ. ಇಷ್ಟು ಕಡಿಮೆನಾ? ನನ್ನ ಕೈಯಲ್ಲಿ ಏನೋ ಇತ್ತು, ಜೋರಾಗಿ ಕೊಡಕ್ಕಾಗಿಲ್ಲ. ಯಾಕೆ ಅಂತ ಹೇಳಿ, ಬಿಕಾಸ್ ಯು ಹ್ಯಾವ್ ಅ ಗ್ರೇಟರ್ ಹೆಲ್ತ್ ಎನ್ಶೋರ್ಡ್ ಆಲ್ರೆಡಿ. ಈಗ ನೀವೆಲ್ಲ ಆಗ್ಲೇ ಪ್ರಾಣಾಯಾಮ ಮಾಡಿ, ಧ್ಯಾನ ಮಾಡಿ ಎಲ್ಲ ಬರ್ತಿರೋರು, ಇಲ್ಲಿರೋರು. ಈಗ ಆಕ್ಚುಲಿ ಯಾರು ಬರಬೇಕಿದೋ ಅವ್ರು ಬರಲಿಲ್ಲ. ಬಂದಿದ್ದವರು ಇನ್ನೊಂದಷ್ಟು ಚೆನ್ನಾಗಿ, ನೀವು ಆಗ್ಲೇ ತಿಳ್ಕೊಂಡಿದ್ದವರು ಇನ್ನು ತಿಳ್ಕೋಬೇಕು ಅಂತ ಬಂದಿರೋಲ್ಲ ಮಾಸ್ಟರ್ಸು. ಆದರೆ ಇಲ್ಲಿ ಯಾರು ಮಿಸ್ ಆಗಿದ್ದಾರೆ, ಇವತ್ತು ಇನ್ನೂ ಜಾಸ್ತಿ ಜನ ರಿಜಿಸ್ಟರ್ ಮಾಡಿದ್ರೆ ಎಲ್ಲರೂ ಬಂದಿದ್ರೆ ಅದರಲ್ಲಿ ಗೊತ್ತಾಗಿರುತ್ತೆ ನಮಗೆ. ಅರ್ಧಕ್ಕರ್ಧ ನಾನು ಹೇಳೋದು ಉಲ್ಟಾನೇ ಮಾಡ್ತಿರ್ತಾರೆ. ನೀವು ಹೋಗಿ ರ್ಯಾಂಡಮ್ ಆಗಿ ಅವ್ರಿಗೆ ಯೋಗ, ಧ್ಯಾನ, ಅಧ್ಯಾತ್ಮ ಯಾವ ಪರಿಚಯವಿಲ್ಲ, ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿ. ನಿಮ್ಮ ಮನೆಗಳಲ್ಲೇ ಇರ್ತಾರೆ. ಈಗ ನಿಮ್ಮ ಮನೇಲಿ ನೀವು ಬಂದಿದ್ದಿರ್ತಾನೆ, ನಿಮ್ಮ ಮನೆಯವ್ರು ಬಂದಿಲ್ಲ. ಯಾರು ಬಂದಿಲ್ಲವೋ ಅವ್ರನ್ನ ಹೋಗಿ ಇಟ್ಕೊಂಡು ನೋಡಿ. ಈ ಸಿಂಪಲ್ ಪರೀಕ್ಷೆ ಅಥವಾ ಮಕ್ಕಳಲ್ಲಿ ಕೊಡಿ. ಸಾಕಷ್ಟು ಜನ ನೋಡುವಾಗ, ನಾವು ಹೇಳುವಾಗ ಉಸಿರು ತಗೊಳ್ಳಿ ಅಂತ ಹೇಳುವಾಗ ಏನಾಗುತ್ತೆ, ಹೊಟ್ಟೆ ಚೆನ್ನಾಗಿ ಒಳಗೆ ಇಳ್ಕೊಳ್ತಾರೆ.
ಉಸಿರು ಬಿಡಿ ಅಂತ ಹೇಳುವಾಗ ಹೊಟ್ಟೆ ಹೊರಗುಪ್ಸ್ತಾರೆ. ಅವಾಗ ಏನಾಗುತ್ತೆ, ಬ್ರೀದಿಂಗ್ ಅವರ ಲಂಗ್ಸ್ ಲೆವೆಲ್ ಅಲ್ಲಿ ಮಾತ್ರ ಹೋಗುತ್ತೆ. ಲಂಗ್ಸ್ ಅಲ್ಲೂ ಮೇಲಿರುವಂತ ಅಪ್ಪರ್ ಚೇಂಬರ್ ಅಲ್ಲಿ ಆಗುತ್ತೆ, ಕೆಳಗಿರುವಂತ ಲೋವರ್ ಲೋಬ್ಸ್ ಆಫ್ ದ ಲಂಗ್ಗೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗೋದಿಲ್ಲ. ಯಾಕೆ? ನಮ್ಮ ಲಂಗಿನ ಕೆಳಗಡೆ ಡಯಾಫ್ರಮ್ ಅಂತ ಒಂದು ಭಾಗ ಇದೆ. ನಾವು ಉಸಿರು ಚೆನ್ನಾಗಿ ಒಳಗೆ ತಗೋವಾಗ ಲಂಗ್ ಎಕ್ಸ್ಪ್ಯಾಂಡ್ ಆಗಿ ಈ ಡಯಾಫ್ರಮ್ ಅನ್ನೋ ಪೊಸಿಷನ್ ಯಾವಾಗ ಕೆಳಗೆ ಹೋಗುತ್ತೆ, ಹೊಟ್ಟೆಯನ್ನ ಹೊರಗೆ ತಳ್ಳುತ್ತೆ. ಹೊಟ್ಟೆಗೆ ಉಸಿರಿಗೆ ಸಂಬಂಧ ಇಲ್ಲ. ಡಯಾಫ್ರಮ್ ಮೂವ್ಮೆಂಟ್ ಇಂದ ಹೊಟ್ಟೆ ಹೊರಗೆ ಬರುತ್ತೆ. ಮತ್ತು ಉಸಿರು ನಾವು ಆಚೆ ಬಿಡುವಾಗ, ಕಾರ್ಬನ್ ಡೈಆಕ್ಸೈಡ್ ಆಚೆ ಬಿಡುವಾಗ ಲಂಗ್ ಕಾಂಟ್ಯಾಕ್ಟ್ ಆಗುವಾಗ ಈ ಡಯಾಫ್ರಮ್ ಎಕ್ಸ್ಪ್ಯಾಂಡ್ ಆಗಿ ಹೊಟ್ಟೆಯನ್ನ ಒಳಗೆ ಇಳ್ಕೊಳ್ಳುತ್ತೆ. ಈ ಕಾರಣಕ್ಕಾಗಿ ಈ ರೀತಿಯ ಬ್ರೀದಿಂಗ್ ಮಾಡೋರ್ದು ಬ್ರೀದಿಂಗ್ ಸರಿಯಾಗಿದೆ. ಸೊ ಇಟ್ ಇಸ್ ಫಸ್ಟ್ ಸೊಲ್ಯೂಷನ್ ಫಾರ್ ಹ್ಯಾಂಡ್ಲಿಂಗ್ ಅವರ್ ಸ್ಟ್ರೆಸ್. ಸೊ ನಿಮಗೆ ಸ್ಟ್ರೆಸ್ ಇದೆ, ಟೆನ್ಷನ್ ಇದೆ, ಒತ್ತಡ ಇದೆ ಅಂದ ತಕ್ಷಣ ಏನೋ ಒಂದು ಈಗ ಸರಿಗಿರ್ಬೋದು. ಸಪೋಸ್ ಒಂದು ಸಿಚುವೇಶನ್ ನಾನು ಹೇಳಿದ್ರೆ ಸ್ಟ್ರೆಸ್ ಇಸ್ ನಥಿಂಗ್ ಬಟ್ ದ ರೆಸ್ಪಾನ್ಸ್ ಟು ಅ ಡಿಮ್ಯಾಂಡಿಂಗ್ ಸಿಚುವೇಶನ್. ಈಗ ಏನ್ ಸಿಚುವೇಶನ್ ಕಾಮ್ ಆಗಿದೆ, ಡಿಮ್ಯಾಂಡ್ ಇಲ್ಲ ನಿಮಗೆ, ಆ ಒಂದು ಪ್ರೆಷರ್ ಇಲ್ಲ, ಆರಾಮಾಗಿದ್ದೀರಿ. ಯಾವಾಗ ಆ ಪ್ರೆಷರ್ ಬರುತ್ತೆ, ಟೆನ್ಷನ್ ಬರುತ್ತೆ, ಅವಾಗ ಏನಾಗುತ್ತೆ, ತಕ್ಷಣ ಮೈಂಡ್ ಏನಾಗುತ್ತೆ, ಫಾಸ್ಟ್ ಆಗಿ ಥಿಂಕ್ ಮಾಡಕ್ಕಾಗತ್ತೆ. ಆವಾಗ ತಕ್ಷಣ ನೀವು ಉಸಿರಾಟವನ್ನು ಗಮನಿಸಿ, ಏನಾಗುತ್ತೆ, ಫಾಸ್ಟ್ ಆಗಿರುತ್ತೆ. ವೆನ್ ಯುವರ್ ಮೈಂಡ್ ಬಿಕಮ್ಸ್ ಫಾಸ್ಟರ್, ವೆನ್ ಯು ಗೆಟ್ ಆಂಗರ್, ಕೋಪ ಬಂದಿದೆ ಒಬ್ಬರಿಗೆ ಭಾರಿ, ನಾನು ಅವ್ರನ್ನ ಏನ್ ಮಾಡ್ತೀನಿ ಅಂದ್ರೆ ಅಂತ ಬರ್ತಾರಲ್ಲ, ಅವಾಗ ಏನಾಗುತ್ತೆ, ಉಸಿರು ಗಮನಿಸಿ, ಅವಾಗ ಎಷ್ಟು ಫಾಸ್ಟ್ ಆಗಿರುತ್ತೆ. ಹೌದಾನೆ? ನೀವು ಆರಾಮಾಗಿ ಕಾಮಾಗಿ ಹೀಗಿದ್ದೀರಾ, ಈಗ ಹೇಗಿದೆ ಉಸಿರು, ಸ್ಲೋ ಆಗಿದೆ. ಇನ್ಫ್ಯಾಕ್ಟ್ ವಿ ನೋ ದ ಸ್ಲೋವರ್ ವಿ ಬ್ರೀತ್ ದ ಲಾಂಗರ್ ವಿ ಲಿವ್. ಸಿಂಪಲ್. The slower we breathe, the longer we live. ಬಟ್ ನಾವು ಟೆನ್ಷನ್, ಕೋಪ, ಒತ್ತಡಕ್ಕೆ ಒಳಗಾಗುವಾಗ ಬ್ರೀದಿಂಗ್ ಹೇಗಿರುತ್ತೆ, ಫಾಸ್ಟ್ ಆಗಿರುತ್ತೆ. ಸೊ ಸ್ಲೋ ಮಾಡಿಕೊಳ್ಳೋದು, ಅದರಲ್ಲೂ ಮೊದಲಿಗೆ ಅಬ್ಡಾಮಿನಲ್ ಬ್ರೀದಿಂಗ್. ವೆನ್ ವಿ ಬ್ರೀತ್ ಸಚ್ ಅ ಡೀಪ್ ಬ್ರೆತ್ ದಟ್ ಅವರ್ ಅಬ್ಡಾಮಿನ್ ಇಸ್ ಪುಶ್ಡ್ ಔಟ್. ನಾನು ಸಾಮಾನ್ಯ ನಿಮ್ಗೆ ಅದಾಗಲೇ ಗೊತ್ತಿದೆ, ಅದರಿಂದ ನಿಮ್ಗೆ ತೋರಿಸೋ ಅವಶ್ಯಕತೆ ಇಲ್ಲ. ಸಾಮಾನ್ಯ ಮಕ್ಕಳಿಗೆಲ್ಲ ನಾವು ಹೇಳುವಾಗ ಸಿಂಪಲ್ ನೋಡಿ, ನಿಮಗೆ ಯಾರಿಗಲ್ಲ ಅಷ್ಟಿಲ್ಲ, ನನಗಿದೆ ನೋಡಿ, ಬಲೂನ್ ಇಲ್ಲೇ ಇದೆ. ಸೊ ಇದರಲ್ಲಿ ಒಳಗೆ ಗಾಳಿ ಹೋಗುವಾಗ ಬಲೂನ್ ಚೆನ್ನಾಗಿ ಬರೋದು, ಇಲ್ಲಿಂದ ಗಾಳಿಯನ್ನು ಹೊರಗೆ ಹಾಕಬೇಕು. ಆದ್ರೂ ಹೋಗ್ತಿಲ್ಲ, ತುಂಬಾ ಜಾಸ್ತಿನೇ ಇದೆ ಬಿಡಿ, ಅದು ಬೇರೆ ಜಾಸ್ತಿ ಊಟ ಬೇರೆ ಮಾಡ್ಬಿಟ್ಟಿದೀವಿ. ಸೊ ಸಿಂಪಲ್. ಎಲ್ಲೋದ ಅವನು ಬಬೂನು, ಊದಿದ ಇರ್ಲಿ, ಊದಿದನ. ಹಾ ಸೊ ಒಳಗಡೆ ಗಾಳಿ ತುಂಬುವಾಗ ಹೇಗೆ ಅದು ಉಬ್ಬಿ ಬಂದಿದೆ, ಇಲ್ಲಿಂದ ಗಾಳಿಯನ್ನ ಹೊರಗೆ ಬಿಡಿಸುವಾಗ ಅಷ್ಟೇ. ಈ ಸಿಂಪಲ್ ಫಾರ್ಮುಲಾ ನಮ್ಮ ಬ್ರೀದಿಂಗ್ ಅಲ್ಲಿ ನಾವು ಫಾಲೋ ಮಾಡಬೇಕು. ಇದು ಮಾಡಕ್ಕೆ ಒಂದು ಮುದ್ರೆ ಇದೆ. ಈ ಮುದ್ರೆ ಜೊತೆಯಲ್ಲಿ ಮಾಡುವಾಗ ಈ ಬ್ರೀದಿಂಗ್ ಚೆನ್ನಾಗಿ ಆಗುವಾಗ ಮನಸ್ಸು ಕೂಡ ಆಟೋಮ್ಯಾಟಿಕ್ಲಿ ಕಂಟ್ರೋಲ್ ಆಗುತ್ತೆ. ಸ್ಟ್ರೆಸ್ ಇಂದ ನಾವು ಹೊರಗೆ ಬರಕ್ ಸಾಧ್ಯ. ಸೊ ಯಾವಾಗ ನಿಮಗೆ ಕೋಪ ಜಾಸ್ತಿ ಆಗ್ತಿದೆ, ಭಯ ಆಗ್ತಿದೆ, ಭೀತಿ ಆಗ್ತಿದೆ, ಟೆನ್ಷನ್ ಆಗ್ತಿದೆ, ಆತಂಕ ಆಗ್ತಿದೆ, ಅಥವಾ ಬೇಜಾರಾಗ್ತಿದೆ, ಎಲ್ಲ ಒಂದೇ. ಹಲವಾರು ಹೀಗೆ ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ, ನರಸಿಂಹಾವತಾರ, ವಾಮನಾವತಾರ, ವಿಷ್ಣು ಅವತಾರ, ಎಲ್ಲವೂ ಒಬ್ಬರದೇ ಅವತಾರ ಇದ್ದಂಗೆ. ಭಯ ಆಗ್ತಿದೆ, ಭೀತಿ ಆಗ್ತಿದೆ, ಕೋಪ ಆಗ್ತಿದೆ, ಬೇಜಾರಾಗ್ತಿದೆ, ಟೆನ್ಷನ್ ಆಗ್ತಿದೆ, ಸ್ಟ್ರೆಸ್ ಆಗ್ತಿದೆ, ಎಲ್ಲವೂ ಒಂದೇ ಮನಸ್ಸಿನ ಅವತಾರಗಳು. ಹೌದಾನೆ? ಹಾಗಾಗಿ ಏನ್ ಮಾಡಬೇಕು ನಾವು ಆ ಸಮಯದಲ್ಲಿ? ತಕ್ಷಣ ಒಂದೇ ಸೊಲ್ಯೂಷನ್, ಉಸಿರಾಟವನ್ನ ಗಮನಿಸಿ ನಾವು ವಾಲಂಟರಿ ಬ್ರೀದಿಂಗ್ ಮಾಡ್ತೀವಿ. ಪ್ರಯತ್ನ ಪೂರ್ವಕವಾಗಿ ಒಂದು ಬ್ರೀದಿಂಗ್ ಅನ್ನ ಮಾಡುವಾಗ ಸರಿಯಾಗುತ್ತೆ. ಇದು ಮಾಡಕ್ಕೆ ಒಂದಷ್ಟು ಮುದ್ರೆಗಳಿದೆ, ಹೇಳ್ಕೊಡ್ತೀನಿ, ಎಲ್ಲರೂ ಅದನ್ನ ಮಾಡಬೇಕು. ಆಯ್ತಾ? ಇದು ತೋರಿಸಿದ್ ಯಾವ ಮುದ್ರೆ? ಚಿನ್ ಮುದ್ರಾ. ಈ ತರ ನಮ್ಮ ಹೆಬ್ಬೆರಳು, ತೋರು ಬೆರಳು ಸೇರಿಸ್ಕೊಂಡ್ರೆ ಚಿನ್ ಮುದ್ರಾ. ಈ ಚಿನ್ ಮುದ್ರೆ ಇಟ್ಕೊಂಡು ಹೀಗೆ 3 ಬೆರಳು ಮಡಿಸ್ಕೊಂಡ್ರೆ ಚಿನ್ಮಯ ಮುದ್ರಾ. ಚಿನ್ ಮುದ್ರಾ, ಇದು ಚಿನ್ಮಯ ಮುದ್ರಾ. ಇದೇ ಹೀಗೆ ಮಾಡಿದ್ರೆ ಆದಿ ಮುದ್ರಾ. ಬಟ್ ಜಗಳ ಮಾಡುವಾಗ, ಕುಸ್ತಿ ಮಾಡುವಾಗ ಅದೇ ಕುಸ್ತಿ ಮುದ್ರಾ ಆಗತ್ತೆ. ಆದಿ ಮುದ್ರಾ. ಆದಿ ಮುದ್ರೆಯನ್ನ ನಿಮ್ಮ ನಾಭಿ ಕೆಳಗಿಟ್ಕೊಂಡ್ರೆ ಪೂರ್ಣ ಮುದ್ರಾ ಅಥವಾ ಬ್ರಹ್ಮ ಮುದ್ರಾ. ಯಾವ ಮುದ್ರಾ ತೋರಿಸ್ತಿಲ್ಲರು? ಇದು 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 ಬ್ರಹ್ಮ ಮುದ್ರಾ. ಇದು ನಾಸಿಕಾ ಮುದ್ರಾ ಅಂತ. ಇದು ಯಾವುದು? ಮಧ್ಯದ 2 ಬೆರಳು ಕ್ಲೋಸ್ ಮಾಡಿ, ಲಾಸ್ಟ್ ಓಪನ್ ಇದೆ, ಇದು ನಾಸಿಕಾ ಮುದ್ರಾ ಅಂತೀವಿ. ಹೌದಾ? ಇದು ನಮಸ್ಕಾರ ಮುದ್ರಾ. ಮತ್ತು ಇದು ಈಗ 4 ಬೆರಳು ಕಣ್ಮೇಲೆ ಇಡಿ, ಈ ಹೆಬ್ಬೆರಳಿಂದ ಕಿವಿ ಮುಚ್ಚಿ. ಇದು ಯಾವುದು? ಷಣ್ಮುಖಿ ಮುದ್ರಾ. ಯಾವುದು? ಷಣ್ಮುಖಿ ಮುದ್ರಾ. ಸಾಕಿಷ್ಟು ಮುದ್ರೆಗಳು, ಇನ್ನು ಸಾಕಷ್ಟು 108 ಇದೆ. ಇದಿಷ್ಟು ನಾವೀಗ ನಾನು ಯಾವ ಮುದ್ರೆನ ಹೇಳ್ತೀನಿ ಅದನ್ನ ನೀವು ಮಾಡಬೇಕು. ಯಾರು ಸರಿಗ್ ಮಾಡ್ತೀರಾ ನೋಡೋಣ. ಓಕೆ?
ಚಿನ್ಮುದ್ರಾ, ಎಲ್ಲರೂ ನನ್ನ ಚೆನ್ನಾಗಿ ನೋಡಿ ಗಮನಿಸಿ ಕರೆಕ್ಟಾಗಿ ಮಾಡಬೇಕು. ಚಿನ್ಮುದ್ರಾ, ಚಿನ್ಮಯ ಮುದ್ರಾ, ಆದಿ ಮುದ್ರಾ. ಔಟು, ನೀವು ಔಟು, ಎದ್ದೇಳಿ. ಔಟ್ ಆದವ್ರು ಆಚೆ ಬನ್ನಿ, ನೀವು ಬನ್ನಿ. ಹಿಂದೆ ಇವರು. ಆಚೆ ಬನ್ನಿ. ಈಗ ನೀವು ಬೇರೆಯವ್ರಿಗೆ ಕಿಡಿರಿ. ಚಿನ್ಮುದ್ರಾ, ಚಿನ್ಮಯ ಮುದ್ರಾ, ಆದಿ ಮುದ್ರಾ, ಬ್ರಹ್ಮ ಮುದ್ರಾ, ನಾಸಿಕಾ ಮುದ್ರಾ. ಔಟು, ನೀವು ಔಟು, ಅಮ್ಮ ಔಟು, ನೀವು ಔಟು. ಬನ್ನಿರಿ, ಆಚೆ ಬಂದ್ಬಿಡಿ. ತಕ್ಷಣ ಎದ್ದೇಳ್ಬೇಕು. ಬೇಗ ಬೇಗ ತಪ್ಪು ಮಾಡಿದವರು ಆಚೆ ಬಂದ್ಬಿಡ್ಬೇಕು. ಚಿನ್ಮುದ್ರಾ, ಚಿನ್ಮಯ ಮುದ್ರಾ, ಆದಿ ಮುದ್ರಾ. ಔಟು, ಸೃಷ್ಟಿ. ಚಿನ್ಮುದ್ರಾ, ಚಿನ್ಮಯ ಮುದ್ರಾ, ಆದಿ ಮುದ್ರಾ, ಬ್ರಹ್ಮ ಮುದ್ರಾ. ಕೃಷ್ಣಪ್ಪ ಔಟು. ಬ್ರಹ್ಮ ಮುದ್ರಾ ಇಲ್ಲಿ ಮಾಡಬೇಕು, ಇಲ್ಲಿ ಇಟ್ಕೊಂಡ್ರೆ ಔಟು. ಆದಿ ಮುದ್ರಾ ಔಟು. ಚಿನ್ಮುದ್ರಾ, ಚಿನ್ಮಯ ಮುದ್ರಾ. ಔಟು, ಔಟು, ಔಟು. ಚಿನ್ಮುದ್ರಾ, ಚಿನ್ಮಯ ಮುದ್ರಾ, ಆದಿ ಮುದ್ರಾ, ಬ್ರಹ್ಮ ಮುದ್ರಾ. ನಮಸ್ಕಾರ ಮುದ್ರಾ, ನಾಸಿಕಾ ಮುದ್ರಾ. ಡಾಕ್ಟರ್ ಔಟು. ಮಾಡಿಲ್ಲ. ಮಾಡಿಲ್ಲ ಅಂದ್ರೆ ಔಟು, ಮಾಡಿಲ್ಲ ಔಟು. ಚಿನ್ಮುದ್ರಾ, ಚಿನ್ಮಯ ಮುದ್ರಾ, ಬ್ರಹ್ಮ ಮುದ್ರಾ, ನಮಸ್ಕಾರ ಮುದ್ರಾ, ಷಣ್ಮುಖಿ ಮುದ್ರಾ, ನಾಸಿಕಾ ಮುದ್ರಾ. ಕೃಷ್ಣ ಔಟು, ಇದು ನಾಗರಾಜ್ ಔಟು. ಚಿನ್ಮುದ್ರಾ, ಚಿನ್ಮಯ ಮುದ್ರಾ, ಆದಿ ಮುದ್ರಾ. ಔಟು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ನೀವು ಕರೆಕ್ಟೆ. ನಾಸಿಕಾ ಮುದ್ರಾ, ಗಿರಿಜಮ್ಮ ಔಟು. ಚಿನ್ಮುದ್ರಾ, ಚಿನ್ಮಯ ಮುದ್ರಾ, ನಮಸ್ಕಾರ ಮುದ್ರಾ, ಕೃಷ್ಣ ಔಟು. ಯೋಗ ಮಾಸ್ಟರ್ ಔಟ್ ಮಾಡಿದಪ್ಪ ನಾವು. ಚಿನ್ಮುದ್ರಾ, ಚಿನ್ಮಯ ಮುದ್ರಾ, ಆದಿ ಮುದ್ರಾ, ನಮಸ್ಕಾರ ಮುದ್ರಾ, ನಾಸಿಕಾ ಮುದ್ರಾ. ಔಟು, ಔಟು. ಈಗ ಇಬ್ಬರೇ ಪಾಸ್. ನಿಮ್ಮ ಹೆಸರೇನು? ಮುನಿರಾಜು. ನಿಮ್ಮ ಹೆಸರು? ಕೋದಂಡ. ಕೋದಂಡ ಮತ್ತು ಮುನಿರಾಜ್ ಇಬ್ಬರು ಮಾತ್ರ ವಿನ್ನರ್ಸ್. ಅವರಿಗೆ ಸ್ಪೆಷಲ್ ಆದಂತಹ ಗಿಫ್ಟ್ ಕೊಡೋಣ ಲಾಸ್ಟ್ಗೆ. ಬೇರೆಲ್ಲ ಬಂದು ಕೂತ್ಕೊಳ್ಳಿ.